ಎಂತೆಂಥ ದುರಂತಗಳು ನಡೆದು ಬಿಡ್ತೇವೆ ಅಂತ ಹೇಳಿದ್ರೆ ಸರ್ಕಾರದ ಹಣ ಎಲ್ಲೆಲ್ಲೋ ಉಪಯೋಗವಾಗದಂಥ ಸ್ಥಳಗಳಲ್ಲಿ ವಿನಿಯೋಗ ಮಾಡಿಬಿಡ್ತಾರೆ. ಅಂಥದ್ದೇ ರೀತಿಯಲ್ಲಿ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಾಣ ಮಾಡಿಬಿಟ್ಟಿದ್ರು. ಆದರೆ ಅಲ್ಲಿ ರೈಲ್ವೆ ಸ್ಟಾಪ್ ಇತ್ತಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ನಿಲ್ದಾಣವಿಲ್ಲದಂಥ ಯಾವುದೇ ರೈಲು ನಿಲ್ದಾಣವಿಲ್ಲದಂಥ ಅಥವಾ ನಿಲುಗಡೆಗೆ ಅವಕಾಶವಿಲ್ಲದಿದ್ದರೂ ಕೂಡ ರೈಲ್ವೆ ನಿಲ್ದಾಣ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡಿದರು. ಆದರೆ ಯಾವುದೇ ಟ್ರೈನ್ಗಳು ನಿಲ್ತಾ ಇಲ್ಲ, ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಆದರೆ ಅದೇ ವಿಷಯವನ್ನು TV5 ಕನ್ನಡ ವಾಹಿನಿಯಲ್ಲಿ ಜನದನಿಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ನಿರುಪಯುಕ್ತವಾಗಿದೆ ಈ ರೈಲ್ವೆ ನಿಲ್ದಾಣ, ಅಲ್ಲಿನ ಸಂಸದರು ಮತ್ತು ಶಾಸಕರು ಗಮನ ಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಜನದನಿಯ ಮೂಲಕ ಮಾಡಿದ್ವಿ. ಈಗ ಇಂಪ್ಯಾಕ್ಟ್ ಸಿಕ್ಕಿದೆ. ಇದು TV5 ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹಾಸನ ಜಿಲ್ಲೆಯ ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸಿದೆ TV5 ಜನದನಿ. ಸುಸಜ್ಜಿತ ರೈಲು ನಿಲ್ದಾಣ ಇದ್ರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇರಲಿಲ್ಲ. ಆಲೂರು ರೈಲ್ವೆ ನಿಲ್ದಾಣ ಇದ್ರೂ ಕೂಡ ರೈಲು ಸ್ಟಾಪ್ ಆಗ್ತಾ ಇರಲಿಲ್ಲ. ಕೋಟಿ ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗಿ ಖರ್ಚು ಮಾಡಲಾಗಿತ್ತು. ರೈಲುಗಳು ನಿಲ್ಲಬೇಕು ಅಂತ ಮನವಿ ಮಾಡಿದ್ರು ಕೂಡ ಪ್ರಯೋಜನವಾಗಿರಲಿಲ್ಲ. ಹಾಸನ ಜಿಲ್ಲಾ ಕೇಂದ್ರದಿಂದ ಆಲೂರು ರೈಲ್ವೆ ನಿಲ್ದಾಣ 15 ಕಿಲೋಮೀಟರ್ ಇದೆ. ಆ ಕಾರಣಕ್ಕಾಗಿಯೇ ನಿಲುಗಡೆಗೆ ಬಹಳ ದೊಡ್ಡ ಉದಾಸೀನ ತೋರಿಸಲಾಗ್ತಾ ಇತ್ತು. ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗಿ ಅದರ ಬಗ್ಗೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ವಿ. ಅಲ್ಲಿನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ವಿ. ನೋಡ್ತಾ ಇದ್ದೀವಿ, ನಾವು ಸುದ್ದಿಯನ್ನು ಬಿತ್ತರ ಮಾಡಿದಂಥ ವರದಿಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನೋಡಿ, ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ರೈಲ್ವೆ ಸ್ಟೇಷನ್ ಹೇಗಿದೆ, ಅಲ್ಲಿ ರೈಲೇ ನಿಲ್ಲಲ್ಲ ಅಂತ ಹೇಳಿದ್ರೆ ಜನ ಯಾಕೆ ಬರ್ತಾರೆ? ಯಾಕೆ ಅಂತ ಹೇಳಿದ್ರೆ ರೈಲು ಹತ್ಕೊಳ್ಬೇಕು ಅಂತ ಹೇಳಿದ್ರೆ ಹಾಸನಕ್ಕೆ ಹೋಗಬೇಕು, ಹಾಸನದಿಂದ ರೈಲು ಹತ್ಕೊಂಡು ಪ್ರಯಾಣ ಮಾಡಬೇಕು, ಇಲ್ಲ ಸಕಲೇಶ್ಪುರಕ್ಕೆ ಹೋಗಬೇಕು, ಪ್ರಯಾಣವನ್ನು ಮಾಡಬೇಕು. ಈ ರೀತಿಯ ಸ್ಥಿತಿ ಇತ್ತು. ಇದೀಗ ಆ ಎಲ್ಲ ಸಮಸ್ಯೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಅಲ್ಲಿ ಸಂಚರಿಸುವಂಥ ರೈಲುಗಳು ಆಲೂರಿನಲ್ಲಿ ನಿಲುಗಡೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಹಸಿರು ಬಾವುಟವನ್ನು ಪ್ರಜ್ವಲ್ ರೇವಣ್ಣ ಅವರು ಹಿಡಿದುಕೊಂಡಿದ್ದಾರೆ. ಅದರ ಮೂಲಕ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಆಲೂರು ಪಟ್ಟಣದಲ್ಲಿ ನಿರ್ಮಾಣವಾಗಿದ್ದಂಥ ರೈಲ್ವೆ ನಿಲ್ದಾಣದಲ್ಲಿ ಮೊದಲ ಬಾರಿಗೆ TV5 ಕನ್ನಡ ವರದಿಯ ಇಂಪ್ಯಾಕ್ಟ್ ಫಲಶ್ರುತಿ ಎಂಬಂತೆ ರೈಲು ನಿಲುಗಡೆಯಾಗಿದೆ. ಇದೊಂದು ಸಂತಸದ ಸುದ್ದಿ. ಅಲ್ಲಿನ ಆಲೂರು ಜನತೆಗೂ, ಆಲೂರಿಗೆ ಪ್ರಯಾಣ ಮಾಡಬೇಕಾಗಿರುವಂಥ ಜನತೆಗೂ ಕೂಡ, ಆಲೂರಿನಿಂದ ಬೇರೆ ಕಡೆಯಿಂದ ಆಲೂರಿಗೆ ಬರುವಂಥ ಜನ, ಫಾರ್ ಎಕ್ಸಾಂಪಲ್ ಈಗೆಲ್ಲೋ ಬೆಂಗಳೂರಿನಿಂದಲೋ ಬೇರೆ ಬೇರೆ ಊರುಗಳಿಂದ ಬರಬೇಕು ಅಂತ ಹೇಳಿದರೆ ನೀವು ಹಾಸನಕ್ಕೆ ಇಳಿದುಕೊಂಡು ಅಲ್ಲಿಂದ ಬೇರೆ ಬಸ್ ಹತ್ಕೊಂಡು ಆಲೂರಿಗೆ ಹೋಗಬೇಕಾಗಿತ್ತು. ನೀವು ಆ ಕಡೆಯಿಂದ ಬರ್ತೀನಿ ಅಂದರೆ ಸಕಲೇಶ್ಪುರಕ್ಕೆ ಇಳ್ಕೊಂಡು ಆನಂತರದಲ್ಲಿ ಆಲೂರಿಗೆ ಬರಬೇಕಾಗಿತ್ತು. ಯಾಕಂದರೆ ಆಲೂರಿನಲ್ಲಿ ನಿಲುಗಡೆ ಇರಲಿಲ್ಲ, ರೈಲುಗಳು ನಿಲ್ತಾ ಇರಲಿಲ್ಲ ಅಂತ ಹೇಳಿ ಈಗ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದರು ಹಸಿರು ನಿಶಾನೆ ತೋರಿಸುವ ಮೂಲಕ ಆಲೂರಿನಲ್ಲಿ ಮೊದಲ ಬಾರಿಗೆ ರೈಲು ನಿಲುಗಡೆಯಾಗಿದೆ. ಜನರು ಕೂಡ ಅಷ್ಟೇ ಖುಷಿಯಿಂದ ಈ ರೈಲನ್ನು ಸ್ವಾಗತ ಮಾಡಿದ್ದಾರೆ. ದಶಕಗಳ ಹೋರಾಟ ಇದು. ಆಲೂರಿಗೆ ರೈಲ್ವೆ ಸಂಪರ್ಕ ಬೇಕು ಅನ್ನೋದು. ರೈಲ್ವೆ ಸಂಪರ್ಕ ಸಿಕ್ಕರೂ ಕೂಡ ಆಲೂರಿನಿಂದ ಹತ್ತಿಕೊಳ್ಳುವ, ಆಲೂರಿಗೆ ಇಳಿದುಕೊಳ್ಳುವ ವ್ಯವಸ್ಥೆ ಇರಲಿಲ್ಲ. TV5 ವಾಹಿನಿಯಲ್ಲಿ ನಮ್ಮ ವರದಿಗಾರ ಪ್ರಕಾಶ್ ವರದಿಯನ್ನು ಕಳಿಸಿದ್ರು, ಅದನ್ನು ಬಿತ್ತರ ಮಾಡಿದ್ವಿ. ನಂತರದಲ್ಲಿ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ವಿ. ಇದೀಗ ಅದಕ್ಕೆ ಫಲಶ್ರುತಿ ಸಿಕ್ಕಿದೆ. बोलो भारत माता के, बोलो भारत माता के, बोलो भारत माता के, बोलो भारत माता के।
ಸುದ್ದಿ ಬಂದಿದ್ದು ನೋಡಿ ಕೈ ಆಡ್ತೀರಿ ಅಂತ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ. ಎಸ್, ಆಲೂರಿನಲ್ಲಿ ರೈಲು ನಿಲುಗಡೆಗೆ ಅವಕಾಶ ಸಿಕ್ಕಿದೆ. TV5 ವರದಿಯ ಬಿತ್ತರವಾದ ನಂತರದಲ್ಲಿ ಅದಕ್ಕೆ ಒಂದು ದೊಡ್ಡ ಇಂಪ್ಯಾಕ್ಟ್ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. 2 ದಶಕಗಳ ಕನಸು ಈಗಾಗಲೇ ನನಸಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ರೈಲು ನಿಲ್ದಾಣ ಇತ್ತು, ಸುಸಜ್ಜಿತವಾದಂತಹ ರೈಲು ನಿಲ್ದಾಣ ಇದ್ರೂ ಕೂಡ ಆದರೆ ರೈಲು ಸ್ಟಾಪ್ ಕೊಡ್ತಾ ಇರಲಿಲ್ಲ. ಹಾಗಾಗಿ TV5 ಕೂಡ ಇದರ ಸಂಬಂಧಪಟ್ಟಾಗೆ ಜನದನಿಯಲ್ಲಿ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಿತ್ತು. ಜೊತೆಗೆ ಇಲ್ಲಿನ ಲೋಕಸಭಾ ಸದಸ್ಯರು ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಎಲ್ಲರ ಸಹಕಾರದ ಮೇರೆಗೆ ಈಗಾಗಲೇ ರೈಲು ಸ್ಟಾಪ್ ಕೊಟ್ಟಿರುವಂಥದ್ದು ಆಲೂರು ಪಟ್ಟಣದಲ್ಲಿ. ಇದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಕೂಡ ಆಗಿರುವಂಥದ್ದು. ಈಗಾಗಲೇ ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಲೋಕಸಭಾ ಸದಸ್ಯರು ಪ್ರಜ್ವಲ್ ರೇವಣ್ಣ ಮತ್ತೆ ಸ್ಥಳೀಯ ಶಾಸಕರು ಸಿಮೆಂಟ್ ಮಂಜೂರ್ ಅವರು ಎಲ್ಲರೂ ಕೂಡ ಕುಳಿತುಕೊಂಡು ಮೊದಲನೇ ಬಾರಿಗೆ ಆಲೂರಿಂದ ಸಕಲೇಶಪುರದವರೆಗೆ ಈಗಾಗಲೇ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇದೀವಿ. ನಮ್ಮ ಜೊತೆಗೆ ಮೊದಲನೇದಾಗಿ ಲೋಕಸಭಾ ಸದಸ್ಯರನ್ನ ಕೂಡ ಮಾತನಾಡ್ಸೋಣ. ಸರ್, ಈಗ ರೈಲು ನಿಲ್ದಾಣ ಇತ್ತು ಸುಸಜ್ಜಿತವಾಗಿ, ಹಾಗಾಗಿ ಈಗ ರೈಲು ಸ್ಟಾಪ್ ಆಗಿದೆ. ಸರ್, ರೈಲು ಸ್ಟಾಪ್ ಆಗಿದೆ. ನಿಮ್ಮ ಪರಿಶ್ರಮ, ಎಲ್ಲರೂ ಪರಿಶ್ರಮ ಕೂಡ ಇಲ್ಲಿ ಮೊದಲನೇದಾಗಿ ಇರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತಾರೆ ಸರ್ ಮೊದಲನೇದಾಗಿ? ಸರ್, ಇವತ್ತು ಬಹಳ ಸಂತೋಷ ಆಗಿದೆ. ಇವತ್ತು ನಾವು ಸತತವಾಗಿ 4 ವರ್ಷದಿಂದ ನಾನು ರೈಲ್ವೆ ಮಿನಿಸ್ಟರ್ ಇರ್ಬೋದು, ಸಂಬಂಧಪಟ್ಟಂತ GMಗಳು ಇರ್ಬೋದು, ಯಾಕಂದ್ರೆ ಇಬ್ರು GMಗಳು ಇದಾದ್ರು. ನಾವು ಹಲವಾರು ಬಾರಿ ದೇವೇಗೌಡರು ಸಾಹೇಬ್ರ ಕಡೆಯಿಂದನೂ ಲೆಟರ್ ಬರ್ಸೋಂತ ಕೆಲಸ ಮಾಡಿದ್ವಿ. ಇವತ್ತೆಲ್ಲೋ ಒಂದ್ ಕಡೆ ನಾವು ಮೊನ್ನೆ ಹುಬ್ಳಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿನ ತಿಳಿಸೋ ಅಂತ ಕೆಲಸ ಮಾಡಿದಾಗ ನಾನು ಇದಕ್ಕೆ ಅವಕಾಶ ಕೊಡ್ತೀನಿ, ಅವನ ಕಂಡೀಷನಲ್ ಅಪ್ರೂವಲ್ ಅವಕಾಶ ಕೊಡ್ತೀನಿ. ಎಲ್ಲ ನಮ್ಮ ಆಲೂರು ತಾಲೂಕಿನ ಜನತೆ ಇವತ್ತು ಆಶೀರ್ವಾದದ ಮೇಲೆ ಇವತ್ತು ಆಲೂರಲ್ಲಿ ಮೊದಲನೇ ಬಾರಿಗೆ ಟ್ರೈನ್ ನಿಲ್ಲ ಅಂತ ಕೆಲಸ ಆಗಿದೆ. ಅದ್ರ ಜೊತೆಗೆ ನಾನು ಇವತ್ತು ನರೇಂದ್ರ ಮೋದಿ ಜಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಅಶ್ವಿನ್ ಜಿ ಅವ್ರಿಗೂ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ. GM ಅವ್ರಿಗೂ ವಿಶೇಷವಾಗಿ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಕೂಡ TV5 ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಜನಧನಿ ಎನ್ನುವ ಕಾರ್ಯಕ್ರಮದಲ್ಲಿ ಸುಸಜ್ಜಿತವಾದ ರೈಲ್ವೆ ಸ್ಟೇಷನ್ ಇದೆ, ಆದರೆ ರೈಲು ಸ್ಟಾಪ್ ಕೊಡ್ತಾ ಇಲ್ಲ ಅನ್ನುವ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಿತ್ತು. TV5 ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲ ಮಾಧ್ಯಮ ಮಿತ್ರರಿಗೂ, ಬರವಣಿಗೆ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲ ಮಾಧ್ಯಮ ಮಿತ್ರರುಗಳ ಸಹಕಾರ ಇದೆ, ಹೋರಾಟ ಇದೆ. ಈಗ ಹಾಗಾಗಿ ಎಲ್ಲರ ಹೋರಾಟದ ಫಲ ಇವತ್ತು ಶ್ರಮ. ಹಾಗಾಗಿ TV5 ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ವಿಶೇಷವಾದ ಕಾರ್ಯಕ್ರಮ ಮಾಡಿ ಇವತ್ತು ನಮ್ಮ ಇಡೀ ನಮ್ಮ ಒಂದು ಆಲೂರು ತಾಲೂಕಿಗೆ ಎಲ್ಲೋ ಒಂದು ಕಡೆ ಇವತ್ತು ಈ ಒಂದು ಟ್ರೈನ್ ನಿಲ್ಲಿಸಿ ಇವತ್ತು ಒಂದು ಸಂತಸ ಸುದ್ದಿನ ಕೊಡೋ ಅಂತ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ಅಂದರೆ ನಿಮ್ಮೆಲ್ಲರ ಶ್ರಮ, ಹೋರಾಟ ಇದೆ. ಹಾಗಾಗಿ ಇದೇ ಥರ ನಿಮ್ಮ ಹೋರಾಟ ಶ್ರಮ ನಮ್ಮ ಜೊತೆ ಇರಲಿ, ಸದಾಕಾಲ ನಿಮ್ಮ ಜೊತೆ ಇದ್ದು ನಾವು ಕೂಡ ಕೆಲಸ ಮಾಡೋ ಅಂತ ನಿಟ್ಟಲ್ಲಿ ಮಾಡ್ತೀವಿ. ಸ್ಥಳೀಯ ಶಾಸಕರು ಇಲ್ಲಿ ಅಂದರೆ ರೈಲಿನಲ್ಲಿ ಕೂಡ ಪ್ರಯಾಣ ಮಾಡ್ತಾ ಇರುವಂಥದ್ದು, ಅವರ ಸಾಕಷ್ಟು ಶ್ರಮವೂ ಕೂಡ ಇದರಲ್ಲಿದೆ. ರೈಲನ್ನು ಇಲ್ಲಿ ಸ್ಟಾಪ್ ಮಾಡಲಿಕ್ಕೆ ಅವರು ಕೂಡ TV5 ಜೊತೆ ಹಿಂದೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್, ಈಗ ನೀವು ನಮ್ಮ ಸುದ್ದಿ ಪ್ರಸಾರದಾಗ ನೀವು ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ರಿ ಸರ್, ಅವತ್ತು ಭರವಸೆ ಕೊಟ್ಟಿದ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಅಲ್ಲ, ಇವತ್ತು ಮೊಟ್ಟ ಮೊದಲನೇದಾಗಿ ಆಲೂರು ತಾಲೂಕಿಗೆ ಇವತ್ತು ರೈಲು ನಿಲುಗಡೆ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಂತೋಷದ ವಿಚಾರ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ರೈಲ್ವೆ ಮಂತ್ರಿಗಳಿಗೆ ಧನ್ಯವಾದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಏಕೆಂದರೆ ಆಲೂರು ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಬಹುದಿನಗಳ ಕನಸು ಆಲೂರಿನ ಜನಗಳಿಗೆ ಇವತ್ತು ನನಸಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಬೆಂಗಳೂರಿನಿಂದ ಕಡಿಮೆ ಖರ್ಚಿನಲ್ಲಿ ಇವತ್ತು ಬಂದು ಇಲ್ಲಿ ಇಳಿತಕ್ಕಂಥ ಕೆಲಸ ಆಗುತ್ತೆ. ಹಲವಾರು ರೈತರು ರಾಜಧಾನಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ನಮಗೇನಾಗಬೇಕು ಅಂತ ತಾಲೂಕು ಅಭಿವೃದ್ಧಿ ಆಗಬೇಕು. ನಾವು ಯಾರು ಮಾಡಿದ್ವಿ ಏನು ಅನ್ನೋದಕ್ಕಿಂತ ಮುಖ್ಯ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಿದೆ. ಈ ಒಂದು
ರೈಲು ನಿಲುಗಡೆಯಿಂದ ಎಲ್ಲರದು ಕೂಡ ಪಾತ್ರ ಇದೆ. ಅದ್ರ ಬಗ್ಗೆ ನಾವೇನು ಕೂಡ ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಮಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕು. ಎಲ್ಲರನ್ನೂ ಕೂಡ ನಾನು ಕೂಡ ಭೇಟಿ ಮಾಡಿದ್ದೆ, ರೈಲ್ವೆ GM ಅವರು ಕೂಡ ಭೇಟಿ ಮಾಡಿದ್ದೆ. ಬಟ್ ಆದಷ್ಟು ಶೀಘ್ರವಾಗಿ ನಿಲ್ಲಿಸ್ತೀವಿ ರೈಲ್ನ ಅಂತ ರಿಪ್ಲೈ ಬಂದಿತ್ತು. ಆ್ಯಕ್ಚುಲಿ ಯಾವಾಗ ಅಂತಕ್ಕಂಥದ್ದು ನಿನ್ನೆ ತಾನೇ ನನಗೆ ಗೊತ್ತಾಗಿದೆ. ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಆಗಿದೆ. ಸೊ ಎಲ್ಲ ಜನತೆಗೆ ಒಳ್ಳೇದಾಗಲಿ, ಈ ಸದುಪಯೋಗನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಕೊನೆಯದಾಗಿ ಮಾಜಿ ಶಾಸಕರು ಸರ್, ನೀವು ಸಾಕಷ್ಟು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದಂಥವ್ರು, ಗೆದ್ದಂಥವ್ರು, ಹ್ಯಾಟ್ರಿಕ್ ಜಯ ಸಾಧಿಸಿದಂಥವ್ರು, ಈ ಖುಷಿ ನೀವು ಹೇಗೆ ವ್ಯಕ್ತಪಡಿಸ್ತೀರಾ ಸರ್? ನಮ್ಮ ಆಲೂರು ತಾಲೂಕಿನ ಜನತೆಗೆ ಅತ್ಯಂತ ಸಂತೋಷದ ವಿಚಾರ. ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಈ ಹೋರಾಟದಿಂದನೇ ಆಗಿರೋದು ಇದು. ಹಾಸನ ಬಿಟ್ಟರೆ ಸಕಲೇಶ್ಪುರ 40 ಕಿಲೋಮೀಟರ್, ಬೇರೆ ಕಡೆ 40 ಕಿಲೋಮೀಟ್ರಲ್ಲಿ 4-5 ಸ್ಟೇಷನ್ ಇದ್ದಾವೆ. ನಮ್ಮಲ್ಲಿ ಯಾಕಿಲ್ಲ ಅನ್ನೋದು ಒಗಟಾಗಿತ್ತು ನಮಗೆ. ಎಲ್ಲೋ ಒಂದು ರೀತಿಯ ನಮ್ಮ ಬಗ್ಗೆ ಮಲತಾ ಇದ್ದು ತಾಳ್ತಿದ್ದಾರೇನೋ ಎಂಬತಕ್ಕಂಥ ಅನುಮಾನ ನಮ್ಮನ್ನು ಕಾಡ್ತಾ ಇತ್ತು. ಅದು ಇವತ್ತು ಈಡೇರಿದೆ. ಇದಿಷ್ಟು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಹೇಳುವಂತ ಮಾತು. ಯಾಕಂತಂದ್ರೆ ಈಗಾಗಲೇ ಇಲ್ಲಿ ರಾಜಕೀಯ ಇಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆಲೂರು ಪಟ್ಟಣದಲ್ಲಿ ರೈಲ್ವೆ ಸ್ಟೇಷನ್ ನಿಲುಗಡೆ ಆಗಿದೆ. ಇಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರು, ಇಲ್ಲಿರುವ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ, ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಹೋರಾಟಗಾರರು, ಆಲೂರಿನ ಜನರು ಎಲ್ಲರೂ ಕೂಡ ಶ್ರಮ ಪಟ್ಟಿರುವಂಥದ್ದಕ್ಕೆ ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿ ರೈಲು ನಿಂತಿದೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಜನಧನಿ ಕಾರ್ಯಕ್ರಮದಲ್ಲಿ ಕೇವಲ ವರದಿಗಳನ್ನು ಪ್ರಸಾರ ಮಾಡೋದಲ್ಲ, ಅದರ ಫಲಶ್ರುತಿಯೂ ಕೂಡ, ಅದರ ಉಪಯೋಗವೂ ಕೂಡ ಜನರಿಗೆ ಸಿಗಬೇಕು ಎನ್ನುವ ಸದುದ್ದೇಶದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಪ್ರತಿಯೊಂದು ಸುದ್ದಿಗಳಿಗೂ ಕೂಡ ನಾವು ಕೊಡುವಂಥ ಮಹತ್ವವು ಅದೇ ರೀತಿಯದ್ದೇ ಆಗಿರುತ್ತೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರೈಲ್ವೆ ನಿಲ್ದಾಣದ ಬಗ್ಗೆಯೂ ಕೂಡ ಅದೇ ಕಳಕಳಿಯನ್ನಿಟ್ಟುಕೊಂಡು, ಕಾಳಜಿಯನ್ನಿಟ್ಟುಕೊಂಡು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಇದೀಗ 4 ತಿಂಗಳುಗಳ ಬಳಿಕ ಇದಕ್ಕೆ ಒಂದು ಇಂಪ್ಯಾಕ್ಟ್ ಸಿಕ್ಕಿದೆ. ಹಾಸನದ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಸತತ ಪರಿಶ್ರಮ, ಅಲ್ಲಿನ ಶಾಸಕರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಸಂಸದರು ಮಾತ್ರವಲ್ಲ, ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ನಿರಂತರವಾಗಿ ಈ ಬಗ್ಗೆ ಕೇಂದ್ರದ ರೈಲ್ವೆ ಮಂತ್ರಿಗಳಿಗೆ ಪತ್ರ ವ್ಯವಹಾರವನ್ನು ಕೂಡ ಮಾಡಿದರು. ಜೊತೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಖುದ್ದು ಭೇಟಿಯಾಗಿ ಪತ್ರಗಳನ್ನು ಕೂಡ ಸಲ್ಲಿಸಿದರು. ದಶಕಗಳ ಬೇಡಿಕೆ ಅದು. ನಮ್ಮ ಆಲೂರಿಗೆ ರೈಲ್ವೆ ನಿಲ್ದಾಣ ಆಗಬೇಕು, ರೈಲು ಸಂಚರಿಸಬೇಕು. ಬರೀ ರೈಲು ಸಂಚರಿಸಿದ್ರೆ ಮಾತ್ರವಲ್ಲ, ಆ ರೈಲುಗಳು ನಮ್ಮ ಊರಿನಲ್ಲಿ ನಿಲುಗಡೆ ಆಗಬೇಕು. ನಮ್ಮೂರಿನ ಜನ ಬೇರೆ ಬೇರೆ ಊರುಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗಬೇಕು, ಅಥವಾ ಬೇರೆ ಬೇರೆ ಊರುಗಳಿಂದ ಆಲೂರಿಗೆ ಬರಲಿಕ್ಕೂ ಕೂಡ ಅನುಕೂಲ ಆಗಬೇಕು. ಈ ಹಿನ್ನೆಲೆಯಲ್ಲಿ ಅನೇಕ ಕನಸುಗಳನ್ನು ಕಂಡಿದ್ದರು. ನಾವು 2 ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೇವೆ ಸ್ಕ್ರೀನಲ್ಲಿ. ಅಂದು ನಾವು ಆಲೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಲಿಯಾಗಿದ್ದ, ಜನರೇ ಇಲ್ಲದಂಥ, ಬಿಕೋ ಎನ್ನುತ್ತಿದ್ದಂಥ, ಪಾಳು ಕಟ್ಟಡದ ರೀತಿಯಲ್ಲಿ ಗೋಚರವಾಗುತ್ತಿದ್ದಂಥ ರೈಲ್ವೆ ನಿಲ್ದಾಣದ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ರೈಲ್ವೆ ನಿಲ್ದಾಣದ ಉದ್ಘಾಟನೆಯಾಗಿದೆ. ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಜನ ಖುಷಿಯಿಂದ ಸ್ವಾಗತ ಮಾಡಿದ್ದಾರೆ. ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ.
ಸುದ್ದಿ ಬಂದಿದ್ದು ನೋಡಿ ಕೈ ಆಡ್ತೀರಿ ಯಾವ ಥರ पूजयामि एवं केशवाय नमः नारायणाय नमः माधवाय नारायणाय नमः माधवाय नमः गोविन्दाय नमः विष्णुवे नमः ಪೂಜೆ ಮಾಡಿದ್ರೆ ಸುಮ್ಮನೆ ಮಾಡಿಸೋಕೆ ಸರಿ ಆಯ್ತು. ಪೂಜೆ ಮಾಡಿದ್ರೆ ಸುಮ್ಮನೆ ಮಾಡಿಸೋಕೆ ಸರಿ ಆಯ್ತು. ಎಸ್ ಹೇಳಿ ಕೇಳಿ ಹಾಸನ ಜಿಲ್ಲೆ ಆಲೂರಿನಲ್ಲಿ ನೀವು ಬೇಕಾದರೆ ನೋಡಿ, ಹಾಸನ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂಥ ರಸ್ತೆ ಮಾರ್ಗ ಹೈವೇ ಕೂಡ ನಮಗೆ ಆಲೂರಿಗೆ ಟಚ್ ಆಗೋದೇ ಇಲ್ಲ. ಆಲೂರಿನ ಬೈಪಾಸ್ ಮೂಲಕವೇ ತೆರಳುತ್ತೆ. ಕೆಲವಷ್ಟು ಬಸ್ಗಳು ಕೂಡ ಆಲೂರಿನ ಒಳಭಾಗಕ್ಕೆ ಹೋಗೋದಿಲ್ಲ. ಕೆಂಪು ಬಸ್ಗಳೆಲ್ಲವೂ ಕೂಡ ಆಲೂರಿನ ಮೂಲಕವೇ ಆಲೂರು ಪಟ್ಟಣಕ್ಕೆ ಹೋಗಿಯೇ ಮಂಗಳೂರು ಕಡೆ ಪ್ರಯಾಣವನ್ನು ಬೆಳೆಸ್ತವೆ. ಆದರೆ ಕೆಲವಷ್ಟು ಬಸ್ಗಳು ಹಾಸನ ಬೈರಾಪುರ ಕ್ರಾಸು ಅಥವಾ ಇನ್ನೊಂದು ಕಡೆಗಳಲ್ಲೂ ಸ್ಟಾಪ್ ಮಾಡ್ತಾ ನೇರವಾಗಿ ಬೆಂಗಳೂರು ಕಡೆ ಅಥವಾ ಮಂಗಳೂರು ಕಡೆ ಹೋಗುತ್ತೆ. ಇನ್ನು ಆಲೂರು ರೈಲ್ವೆ ನಿಲ್ದಾಣವೂ ಕೂಡ ಅದೇ ರೀತಿ ಆಗಿಬಿಟ್ರೆ ಹೇಗೆ? ರೈಲ್ವೆ ನಿಲ್ದಾಣ ನಿರ್ಮಾಣವಾದರೂ ಕೂಡ ನಿಲುಗಡೆಗೆ ಅವಕಾಶವಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಅಲ್ಲಿ ನಿಲುಗಡೆಗೆ ಅವಕಾಶ ಬರಬೇಕು, ಅದಾದಾಗ ಮಾತ್ರ ಅನುಕೂಲ ಆಗುತ್ತೆ ಜನಗಳಿಗೆ ಅನ್ನೋದು TV5 ವಾಹಿನಿಯ ಕಳಕಳಿಯಾಗಿತ್ತು, ಕಾಳಜಿಯಾಗಿತ್ತು. ಆ ನಿಟ್ಟಿನಲ್ಲಿ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸಂಸದರ ಗಮನಕ್ಕೂ ಕೂಡ ತರಲಾಗಿತ್ತು. ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಗಮನದಲ್ಲಿತ್ತು. ನಿರಂತರವಾಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕೇಂದ್ರದ ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದರು. HD ದೇವೇಗೌಡರು ಕೂಡ, ಮಾಜಿ ಪ್ರಧಾನಿಗಳು, ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ HD ದೇವೇಗೌಡರು ಕೂಡ ಹಲವಾರು ಬಾರಿ ಪತ್ರದ ಮುಖೇನ ಕೇಂದ್ರ ರೈಲ್ವೆ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದರು. ಇನ್ನು ಜನರಲ್ ಮ್ಯಾನೇಜರ್ಗೂ ಕೂಡ, ಆ ಭಾಗದ ಜನರಲ್ ಮ್ಯಾನೇಜರ್ಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಪ್ರಜ್ವಲ್ ರೇವಣ್ಣ. ಇದೀಗ ಅದರ ಫಲವಾಗಿ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ರೈಲ್ವೆ ನಿಲುಗಡೆಗೆ ಅವಕಾಶ ಸಿಕ್ಕಿದೆ.
ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆಯಾ ಪ್ರದೇಶದ ಅಭಿವೃದ್ಧಿ ಆಗಬೇಕು ಅಂತಂದ ಮೂಲಭೂತ ಸೌಕರ್ಯಗಳಲ್ಲಿ ಟ್ರಾನ್ಸ್ಪೋರ್ಟ್ ಅತಿ ದೊಡ್ಡ ಸೌಕರ್ಯ ಇದು. ರೈಲ್ವೆ ಸಂಪರ್ಕ ಇದೆ, ಬಸ್ಗಳ ಸಂಪರ್ಕ ಇದೆ, ಅಥವಾ ವಿಮಾನ ನಿಲ್ದಾಣದ ಸಂಪರ್ಕ ಇದೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಂತೂ ಖಂಡಿತವಾಗೂ ಆಗುತ್ತೆ. ಕಣದಳ್ಳಿಯ ಮಂಜುನಾಥ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್ ಅವರು ಅಲ್ಲಿನ JDS ತಾಲೂಕು ಅಧ್ಯಕ್ಷರು ಅಂತ ಕಾಣಿಸುತ್ತೆ. ನಮಸ್ಕಾರ ಮಂಜೇಗೌಡ್ರೆ. ಮಂಜೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಈ ಖುಷಿಯಾಗಿದೆಯಾ ನಮಗೆ ಆಲೂರು ರೈಲ್ವೆ ನಿಲ್ದಾಣದಲ್ಲಿ ಓಪನ್ ಆಗಿರೋ ಕಾರಣಕ್ಕಾಗಿ? ಖುಷಿಯಾಗಿದೆ ಸರ್, ತುಂಬಾ ಖುಷಿಯಾಗಿದೆ. ಈ ಹಿಂದೆ ಯಾವ ರೀತಿ ಅನಾನುಕೂಲ ಆಗ್ತಿತ್ತು ಮಂಜೇಗೌಡ್ರೆ? ಸರ್, ಹಿಂದೆ ಮೆಟ್ರೋ ಗೇಜ್ ಅಂತ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಓಡಾಡ್ತು ರೈಲು. ಬ್ರಾಡ್ ಗೇಜ್ ಆದ್ಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಬ್ರಾಡ್ ಗೇಜ್ ಆದ್ಮೇಲೆ ಮತ್ತೆ ರೈಲ್ವೆ ಸ್ಟೇಷನ್ ಹೊಸದಾಗಿ ಮಾಡಿದ್ರು. ಮಾಡಿ ಮತ್ತೆ ನಿಂತೋಗ್ಬಿಡ್ತು, ಮತ್ತೆ ರೈಲು ಓಡ್ತಿರ್ಲಿಲ್ಲ ಸರ್. ಎಷ್ಟು ವರ್ಷ ಆಗಿತ್ತು ಈ ರೈಲ್ವೆ ನಿಲ್ದಾಣ ನಿರ್ಮಾಣ ಆಗಿ? 20-25 ವರ್ಷ ಮೇಲೆ ಇಲ್ಲ ಸರ್. ಆ ರೈಲ್ವೆ ನಿಲ್ದಾಣದ ಕಡೆ ಯಾರಾದ್ರೂ ಜನ ತಲೆ ಹಾಕ್ತಾ ಇದ್ರಾ? ಇಲ್ಲ, ಅಲ್ಲಿ ಅದು ಅಂತರ್ಮನೆ ಅಂತ ಒಂದು ಊರು ಬರುತ್ತೆ ಸರ್. ಅದು ಊರು ಮಧ್ಯದಲ್ಲಿ ಆ ಕಡೆ ಈ ಕಡೆ ಜಮೀನುಗಳು ಇದು ಮಧ್ಯದಲ್ಲೇ ಹೋಗಿದೆ. ಊರಲ್ಲೆಲ್ಲ ಅಲ್ಲೇ ಓಡಾಡ್ಬೇಕು ಅವರು. ಆ ತರ ಇತ್ತು. ಮತ್ತೆ ತಾಲೂಕಿನ ಬಹುದಿನಗಳ ಕನಸು ಸರ್ ಇದೊಂದು ನೆನಪಾಗ ಅಂತ ನಿಮ್ಮ ಟಿವಿಲೂ ಕೂಡ ವರದಿ ಮಾಡಿತ್ತು. ಹೌದು, ಹಿಂದೆ ಮಾಡಿದ್ರು. ಪಾಪನ ಪ್ರಕಾಶ್ ಅಂತ ಇದ್ರಲ್ಲ, ಅವರು ಕೂಡ ಇದೆಲ್ಲ ಓಡಾಡಿ ಮಾಡಿದ್ರು. ಮತ್ತೆ ನಮಗೆ ನಮ್ಮ ಪ್ರಜ್ವಲ್ ರೇವಣ್ಣವರು ಬಹಳ ರಿಸ್ಕ್ ತಗೊಂಡ್ರು, ದೇವೇಗೌಡರು ಮತ್ತೆ ರೇವಣ್ಣವರು ಕೂಡ ಈ ಫೈಲ್ ಎಲ್ಲ ಇಟ್ಕೊಂಡು ತುಂಬಾ ಅವರು ಕೂಡ ತುಂಬಾ ಹೋರಾಟ ಮಾಡಿದ್ದಾರೆ. ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಇದಾವೆ ಸರ್ ಇದ್ರ ಜೊತೆಗೆ. ಎಲ್ರು ಕೂಡ ಶ್ರಮ ಇದೆ. ನಾವು ತುಂಬಾ ಸರಿ ನಾವು ನಮ್ಮ ಮಾಜಿ MLA ಅವರು ಕುಮಾರಸ್ವಾಮಿ ಅವರು ಕೂಡ ನಾವು ತುಂಬಾ ಸರಿ ಓಡಾಡಿದೀವಿ, ಅಧಿಕಾರಿಗಳು ಭೇಟಿ ಮಾಡಿದ್ದೀವಿ, ಹಿಂದೆನೂ ಕೂಡ ಮಾಡಿದ್ದೀವಿ ಸರ್. ಓಕೆ, ಈಗ ಯಾವ ರೀತಿ ಅನುಕೂಲ ಆಗುತ್ತೆ ಮಂಜೇಗೌಡ್ರೆ? ಈಗ ಸರ್ ಈಗ ಏನಾಗುತ್ತೆ ಅಂದ್ರೆ, ಈಗ ಇವರು ಆಲೂರಿಂದ ಹಾಸನಕ್ಕೆ 30 ಮಾಡಿದ್ದಾರೆ, ಸಕಲೇಶ್ಪುರಕ್ಕೂ 30 ರೂಪಾಯಿ ಮಾಡಿದ್ದಾರೆ. ಸ್ವಲ್ಪ ರೇಟ್ ಡಿಫ್ರೆನ್ಸ್ ಆಗ್ತಾ ಇದೆ. ಮತ್ತೆ ಇವರು ಇದು ಎಕ್ಸ್ಪ್ರೆಸ್, ಇದು ಕಾರವಾರ ಎಕ್ಸ್ಪ್ರೆಸ್, ಅದರಿಂದ ರೇಟ್ ಇದಾಗುತ್ತೆ, ಬೇರೆ ಇದ್ರಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಎಷ್ಟು ವ್ಯತ್ಯಾಸ ಆಗುತ್ತೆ? 15 ರೂಪಾಯಿ ವ್ಯತ್ಯಾಸ ಆಗುತ್ತೆ ಸರ್. ಆಲೂರಿಂದ 15 ರೂಪಾಯಿ ಆಗುತ್ತಲ್ಲ ಸರ್ ಹಾಸನ, ಇದು 30 ರೂಪಾಯಿ ಆಗ್ಬಿಡುತ್ತೆ. ಓಕೆ, ಅದರಿಂದ ಇದು ಸ್ವಲ್ಪ ಇದಾಗುತ್ತೆ. ಮತ್ತೆ ಈಗ ಲೇಡೀಸ್ ಈಗ ಫ್ರೀ ಸರ್ವಿಸ್ ಕೊಟ್ಬಿಟ್ಟು ಬಸ್ ನಲ್ಲಿ ಓಡಾಡಕ್ ಮಾಡಿ, ಅದು ಸ್ವಲ್ಪ ಅಲ್ಲಿಗೆ ಕನೆಕ್ಷನ್ಗೆ ಅದೆಲ್ಲ ಬೇರೆ ವಿಚಾರ ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲೆಲ್ಲ ಎಫೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಲೆಕ್ಷನ್ ಆಗದೆ ಇದ್ರೆ ನಾವ್ ಇದ್ ಮಾಡ್ತೀವಿ ಹಾಗೆ ಅಂತ ರೈಲರ್ ಹೇಳ್ತಾರೆ. ಈಗ ಸುಬ್ರಹ್ಮಣ್ಯ, ಪುತ್ತೂರು, ಮಂಗಳೂರು, ಕಾರವಾರ ಹೋಗೋರು ನಿನ್ನೆ ಕೆಲವರು ಹೋಗಿದ್ದಾರೆ ಸರ್. ಈ ಸಕ್ಲೆ ಮತ್ತೆ ಬೆಂಗಳೂರಿಗೂ ಕೂಡ ಯಶವಂತಪುರ ಹೋಗುತ್ತಲ್ಲ, ಅಲ್ಲಿಂದ ಮತ್ತೆ ಹೋಗ್ಬೇಕಲ್ಲ, ಅಲ್ಲಿ 75 ರೂಪಾಯಿ 80 ರೂಪಾಯಿನ ಅಂತ ಹೇಳ್ತಾರೆ ಬೆಂಗಳೂರು. ಈ ತರ ಇದೆ. ಆಗುತ್ತೆ ಸರ್, ಏನ್ ತೊಂದರೆ ಆಗಲ್ಲ. ಸ್ವಲ್ಪ 1 ತಿಂಗಳು 2 ತಿಂಗಳು ಇದಾಗುತ್ತೆ. ಮತ್ತೆ ಪ್ರಚಾರ ಆದ್ರೆ ನಾವು ಕೂಡ ಎಲ್ಲ ಪ್ರಚಾರ ಮಂಜೇಗೌಡರು ಬರೀ ಹಾಸನ ಹೋಗೋರು ಇರಲ್ಲ, ತುಂಬಾ ದೂರದ ಊರುಗಳಿಗೆ ಹೋಗೋರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ ಬಿಡಿ. ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಇನ್ನು ಆಲೂರು ರಾಘವೇಂದ್ರ ಅವರಿದ್ದಾರೆ. ರಾಘವೇಂದ್ರ ಅವರು ನಮಸ್ಕಾರ. ನಮಸ್ತೆ ಸರ್. ಈಗ ನಿಮ್ಮ ಊರಿನಲ್ಲಿ ಅಂತರ್ಮನೆ ಬಳಿ ರೈಲ್ವೆ ನಿಲ್ದಾಣ ನಿಲುಗಡೆ ಸಿಗ್ತಾ ಇದೆ. ಹೌದು ಸರ್. ಎಷ್ಟು ಅನುಕೂಲ ಆಗುತ್ತೆ ಸರ್? ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ನಮ್ಗೆ ಏನಾಗಿದೆ ಅಂತಂದ್ರೆ, ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ಗೆ ಪರಿವರ್ತನೆ ಆದ ನಂತರ ನಮ್ಗೆ ನಿಲುಗಡೆ ಕೊಟ್ಟಿತ್ತಿಲ್ಲ ಸರ್. ಈಗ ನಿಲುಗಡೆ ಕೊಡ್ತಾ ಇರೋದ್ರಿಂದ ನಮ್ಮ ಈ ಭಾಗದ ಜನಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ರೇಕ್ಷಣೀಯ ಸ್ಥಳ ಈ ಎಡಕುಮರಿ ಈ ತರ ಎಲ್ಲ ಇರೋ ಕಡೆ ವಿಸ್ಟಡಮ್ ಅಂತ ಅದಕ್ಕೂ ನಾವು ಹೋಗ್ಬೋದು. ಮಂಗಳೂರಿಗೆ ಪ್ರಯಾಣ ಮಾಡ್ಬೋದು, ಸುಬ್ರಹ್ಮಣ್ಯ ಈ ತರ ಉಡುಪಿವರೆಗೂ ಹೋಗ್ಬೋದು ಸರ್. ಕಾರವಾರ ಆ ಭಾಗಗಳಿಗೆಲ್ಲ ಹೋಗಕ್ಕೆ, ಮತ್ತೆ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಕ್ಕೆ ಸರ್ ಹೋಗ್ಬೋದು. ಈ ಎಕ್ಸ್ಪ್ರೆಸ್ ಆದ್ಮೇಲೆ ಸರ್, ಈ ನಮ್ಮ ಜನರಲ್ ಬೋಗಿಗಳು ತೆಗೆದ್ಮೇಲೆ ಕರೋನಾದಲ್ಲಿ ಏನ್ ಸ್ವಲ್ಪ ರೇಟ್ ವ್ಯತ್ಯಾಸ ಆಗಿದೆ ಸರ್. ಬಟ್ ಹತ್ತಿರದ ಊರುಗಳಿಗೆ ರೇಟ್ ಜಾಸ್ತಿ ಅನ್ನಿಸಿದ್ರು ದೂರದ ಊರುಗಳಿಗೆ ತುಂಬಾ ಕಮ್ಮಿ ಆಗುತ್ತೆ ಸರ್. ಈ ನಮ್ಗೆ ಬೆಂಗಳೂರಿಗೆ ನೋಡಿ 70 ರೂಪಾಯಿಗೆಲ್ಲ ಹೋಗ್ಬಿಡ್ತೀವಿ. ಮಂಗಳೂರಿಗೆ 80 ರೂಪಾಯಿ 65 ರೂಪಾಯಿ 75 ರೂಪಾಯಿ ಏನೋ ಆಗುತ್ತೆ ಸರ್. ಸಕಲೇಶ್ಪುರ ಹಾಸನಕ್ಕೆ 30 ರೂಪಾಯಿ ಆಗ್ಬೋದು. ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಅನ್ಸಿದ್ರು ಏನ್ ಹೊರೆ ಆಗಲ್ಲ ಸರ್. ಒಂದು ಸೌಲಭ್ಯ ಸಿಕ್ತಲ್ಲ, ಸೌಲಭ್ಯ ಸಿಕ್ಕಿದೆ. ಇದಕ್ಕೆ ಹಲವಾರು ಜನರ ಹೋರಾಟದ ಪ್ರತಿಫಲ ಸರ್. ನಾವು ಕೂಡ ವರದಿ ಮಾಡಿದ್ವಿ ಸರ್. ಹೌದೌದು, ನಾವು ನಿಮ್ಮ TV5 ವರದಿನೂ ನೋಡಿದ್ವಿ. ನಿನ್ನೆನೂ ಅವರೆಲ್ಲ ಬಂದು ಕವರ್ ಮಾಡ್ತಿದ್ದೆಲ್ಲ ನೋಡಿದ್ವಿ ಸರ್. ನಾವು ಇದ್ವಿ.
ಹಾಗಾಗಿ ಆಮೇಲೆ ಇವರು ಮೊದಲು ನಿಮ್ ಟಿವಿಯಲ್ಲಿ ವರದಿ ಆಗಿದೆ ಸರ್ ಇದು. ಹೌದು 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 ಹೌದು. ಆಮೇಲೆ ಈಗ ಇನ್ನೊಬ್ರು ಲೀಡರ್ ಮಾತಾಡ್ತಾ ಇದ್ರು, ಅದನ್ನ ಕೇಳಿಸ್ಕೊಂಡೆ ನಾನು. ಅವ್ರೆಲ್ಲಾರು ಹೇಳ್ದಂಗೆ ಎಲ್ಲ ಒಬ್ರು ಇಬ್ರು ಎಲ್ಲಾರ ಹೋರಾಟದ ಪ್ರತಿಫಲ ಇರೋದ್ರಿಂದ ಖಂಡಿತ ಖಂಡಿತ. ಖಂಡಿತ ರೈಲ್ ನಿಂತಿದೆ ಸರ್. ರೈಲ್ ನಿಂತಿದ್ರಿಂದ ತುಂಬಾ ಅನುಕೂಲ ಆಗಿದೆ. ಇದನ್ನ ಸಾರ್ವಜನಿಕರು ಏನ್ ಮಾಡಬೇಕು, ಸದುಪಯೋಗ ಪಡಿಸ್ಕೋಬೇಕು ಸರ್. ಓಕೆ. ಸುಮ್ನೆ ಯಾಕಂದ್ರೆ ದೂರ ಆಗುತ್ತೆ. ಒಂದು ಎಲ್ಲಾ ಸ್ಟೇಷನ್ಗಳು ಕೆಲವು ಊರುಗಳು ಬಿಟ್ರೆ ಒಂದ್ ಸ್ವಲ್ಪ ಊರ ಹೊರವಲಯದಲ್ಲೇ ಇರುತ್ತೆ ಸರ್ ಅಲ್ಲಿ. ಓಕೆ, ಧನ್ಯವಾದಗಳು ರಾಘವೇಂದ್ರ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಆಲೂರು ಜನರ ಖುಷಿಯನ್ನು ನೋಡ್ತಾ ಇದ್ದೇವೆ ನಾವು. 2 ದಶಕಗಳಿಂದ ನಿರ್ಮಾಣವಾಗಿ ಖಾಲಿ ಉಳಿದಿದ್ದಂಥ ರೈಲ್ವೆ ನಿಲ್ದಾಣ ಈಗ ಅನುಕೂಲಕ್ಕೆ ಬರ್ತಾ ಇದೆ. ಜನರ ಪರವಾಗಿ, ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಂತಾಗ ಇಂಥದ್ದೊಂದು ಫಲಶ್ರುತಿ ಸಿಕ್ಕಾಗ ನಿಜಕ್ಕೂ ಕೂಡ ಅದು ಅರ್ಥಪೂರ್ಣ ಅಂತ ನಮಗೂ ಕೂಡ ಅನಿಸುತ್ತೆ. ಇದಾಗಿತ್ತು ಈವರೆಗಿನ ಜನದೇನೆ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.